ಫ್ರೆಂಡ್ಸ್, ಇವಾಗ ಮೊದಲಿಗೆ 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಬಿಳಿ ಎಳ್ಳು ಮತ್ತು 1/4 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1.5 ಕಪ್ಪು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಫೈನಾಗಿ ಮಿಲ್ ಮಾಡಿಸ್ಕೋಬೇಕು. ಇದಕ್ಕೆ 1/4 ಕಪ್ಪು ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ. ಚಕ್ಲಿ ಮಾತ್ರ ಸೂಪರಾಗಿರುತ್ತೆ ಮಾತ್ರ. ಇವಾಗ 100 ಗ್ರಾಮ್ ಅಷ್ಟು ಎಣ್ಣೆನ ಕಾಯಿಸಿ ನಾನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಎಷ್ಟು ದಿನ ಇಟ್ಟರೂ ಕೆಡೋಲ್ಲ. ಇಲ್ಲಾಂದರೆ 1 ತಿಂಗಳ ತನಕ ಇಡ್ಬೋದು ಚಕ್ಲಿನ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಲಿ ಈ ಥರ ಸಿಂಪಲಾಗಿ ಮಾಡ್ಕೋಬೋದು ಚಕ್ಲಿನ. ನೋಡಿ, ಈ ಥರ ಮುಷ್ಟಿ ಹಿಡಿದ್ರೆ ಹಿಟ್ಟು ಈ ಥರ ಆಗಬೇಕು. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹಿಟ್ಟು ರೆಡಿ ಆಯಿತು. ಇವಾಗ ಇದೇನು ನೆನೆದೇನು ಬೇಡ, ಎಣ್ಣೆ ಕಾದ ತಕ್ಷಣ ಚಕ್ಲಿ ಹಾಕಿದ್ರೆ ಸಾಕು. ಇವಾಗ ನೋಡಿ, ನಾನು ಸಿಂಪಲಾಗಿ ಮನೇಲೇ ಇರುವಂಥ ಸಾಮಗ್ರಿಗಳಲ್ಲಿ ಮಾಡ್ಕೋಬೋದು. ನಾನು ಎಣ್ಣೆ ಕವರ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸ್ವಲ್ಪನೂ ಕೂಡ ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಸ್ಪೀಡಾಗಿ ಓದ್ತಾ ಇದ್ದೇನೆ, ಆದ್ರೂ ಚೆನ್ನಾಗಿ ಬರ್ತಾಯಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬೇಕಾದ್ರೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರ್ತಾಯಿದೆ ಚಕ್ಲಿ ಮಾತ್ರ. ನಾನಿವಾಗ ಹೊರಗಡೆ ಚಕ್ಲಿ ತಿಂದು ಎಷ್ಟೋ ದಿನ ಆಗೋಯ್ತು. ಹಾಗಾಗಿ ಮನೇಲೇ ಇಷ್ಟಪಡೋದ್ರಿಂದ ನಾನು ಇವಾಗ ಮನೇಲೇ ಯಾವಾಗಲೂ ಮಾಡ್ಕೊಳ್ಳೋದು. ನನ್ನ ಚಕ್ಲಿನ ಯಾವಾಗ ಖಾಲಿಯಾಗಿರುತ್ತೆ ಆವಾಗಲೆಲ್ಲ ಮಾಡ್ಕೊಂಡಿರ್ತೀನಿ ಚಕ್ಲಿ ಎಲ್ಲ. ನಮ್ಮ ದೀಕ್ಷಾ ಅಮ್ಮ ಚಕ್ಲಿ ಮಾಡಿ ಅಮ್ಮ ಅಂತ ದಿಢೀರ್ನ ಕೇಳಿದ್ಲು, ಹಾಗಾಗಿ ನಾನು ಚಕ್ಲಿ ರೆಡಿ ಮಾಡಿದೆ. ನೋಡಿ ಹೇಗಿದೆ ಅಂತ. ಚಕ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಈ ಕಲರ್ ಬಂದರೆ ಸಾಕು. ನೋಡಿ, ಚಕ್ಲಿ ಎಲ್ಲ ರೆಡಿ ಆಯಿತು ಆಲ್ಮೋಸ್ಟು. ನೋಡಿ ಹಿಂಗಂತಷ್ಟು ಎಷ್ಟು ಪುಡಿ ಪುಡಿ ಆಗ್ತಾಯಿದೆ ಅಂತ. ತುಂಬಾ ಚೆನ್ನಾಗಿದೆ ಮಾತ್ರ. ಇಷ್ಟು ಚಕ್ಲಿ ಸೂಪರ್ ಸೂಪರ್ ಇದೆ. ತುಂಬಾ ಸಖತ್ತಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ. ಸೂಪರ್. ನೋಡಿ, ಅರ್ಧ ಗಂಟೆಯಲ್ಲಿ ನಾನು ರೆಡಿ ಮಾಡಿದ್ದೀನಿ ಚಕ್ಲಿನ. ತುಂಬಾ ಚೆನ್ನಾಗಿದೆ, ಗರಿ ಗರಿಯಾಗಿ ಬಂದಿದೆ. ಮತ್ತು ಎಳ್ಳು ಮತ್ತು ಜೀರಿಗೆ ಎಲ್ಲ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ತಿಂತಾ ಇದ್ರೆ ಹಾಗೇನೆ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ದೀಕ್ಷಾ ಲಂಚ್ ಬಾಗ್ ಕೇಳ್ತಾ ಇದ್ಲು. ನೋಡಿ, ನಾನು ಬಂದ ತಕ್ಷಣ ಇವಾಗ ನಮ್ಮ ದೀಕ್ಷಾ ನನ್ನ ಗಾಡಿ ಚೆಕ್ ಮಾಡ್ತಾ ಇದ್ದಾಳೆ. ಚೆಕ್ ಮಾಡ್ಕೊಂಡು ಇವಾಗ ಲಂಚ್ ಬ್ಯಾಗ್ ತರ್ತಾ ಇದ್ದಾಳೆ. ಅವಳು ಲಂಚ್ ಬ್ಯಾಗ್ ಚೆನ್ನಾಗಿದ್ರೂ ಕಟ್ ಮಾಡಿದ್ದಾಳೆ. ಲಂಚ್ ಬ್ಯಾಗ್, ಹೊಸ ಲಂಚ್ ಬ್ಯಾಗ್ ತಂದುಕೊಡ್ಲಿ ನಮ್ಮಮ್ಮ ಅಂದ್ಕೊಂಡು. ನೋಡಿ, ಇವಾಗ ನೋಡ್ತಾ ಇದ್ದಾಳೆ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಅಮ್ಮ ಅಂತ ಇದ್ಲು. ನೋಡಿ ತೋರಿಸ್ತೀನಿ ಇವಾಗ ಹಳೆ ಲಂಚ್ ಬ್ಯಾಗನ್ನ ಯಾವ ಥರ ಕಟ್ ಮಾಡಿದ್ದಾಳೆ ಅಂತ. ನೋಡಿ, ಈ ಥರ ಕಟ್ ಮಾಡಿದ್ದಾಳೆ ಕತ್ರಿ ತೊಗೊಂಡವಳು. ಹೊಸ ಬ್ಯಾಗ್ ತಂದು ಕೊಡಂತ. ಜಿಪ್ಪೆಲ್ಲ ಚೆನ್ನಾಗೇ ಇದೆ, ಏನೂ ಆಗಿಲ್ಲ, ಸ್ವಲ್ಪನೂ ಕೂಡ ಅದು ಹಾಳಾಗಿರಲಿಲ್ಲ. ಆದ್ರೂ ಹಾಗೆಯೇ ನೋಡಿ, ನಮ್ಮ ಕೋಳಿಗಳೆಲ್ಲ ನಾನು ಹೊರಗಡೆ ಹೋದ ತಕ್ಷಣ ಹೇಗೆ ಬರ್ತಾಯಿದೆ ಅಂತ ಮೇವಾಕ್ಲಿ ಅಂತ. ಇದು ಅಮ್ಮ ಮಕ್ಕಳು, ಆದರೂ ಒಂದಕ್ಕೊಂದು ಕಚ್ಚಾಡ್ತಾ ಇರ್ತವೆ. ನಾವು ಹೊರಗಡೆ ಹೋಗೋಂಗಿಲ್ಲ, ಓಡಿ ಬರ್ತವೆ ಮಾತ್ರ ಕೋಳಿಗಳು ಮೇವಾಕ್ಲಿ ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.